ಅತ್ತೆಗಲ್ವಾ ಕಾಫಿ? ನಾನು ತಗೊಂಡೋಗಿ ಕೊಡ್ತೀನಿ ಬಿಡಿ ಅಕ್ಕ. ಕೊಡು, ನಾನು ತಗೊಂಡೋಗಿ ಕೊಡ್ತೀನಿ. ನಾನಲ್ವಾ ಮಾಡಿದ್ದು, ನಾನೇ ಕೊಡ್ತೀನಿ, ಕೊಡು. ಪರವಾಗಿಲ್ಲ ಅಕ್ಕ, ನೀವು ಮಾಡಿದ್ದೆ ಅಂತ ಹೇಳ್ತೀನಿ, ನಾನು ಕೊಡ್ತೀನಿ ಬಿಡಿ ಅಕ್ಕ. ಸರಿ ಆಯಿತು, ತಗೊಂಡೋಗಿ ಕೊಡು. ಅತ್ತೆ ತಗೊಳ್ಳಿ ಕಾಫಿನ ಕೊಡಮ್ಮ. ಆಹಾ, ತುಂಬ ಚೆನ್ನಾಗಿ ಮಾಡಿದೆಯಮ್ಮ ಕಾಫಿ. ಆದರೂ ನನ್ನ ಚಿಕ್ಕ ಸೊಸೆ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಕಣೆ. ನೀನು ನೋಡ್ಕಲಿ ಅವಳನ್ನ. ಎಷ್ಟು ವರ್ಷದಿಂದ ಮಾಡ್ತೀಯ, ನೆಟ್ಟಿಗೊಂದು ಕಾಫಿ ಮಾಡೋಕ್ಕೆ ಬರಲ್ಲ, ಕಲ್ಗಚ್ಚು ಮಾಡ್ದಂಗೆ ಮಾಡ್ತೀಯ. ಸರಿ ಬಿಡಿ, ಆಯಿತು, ಅವಳ ಹತ್ರನೇ ನೋಡಿ ಕಲಿತೀನಿ ನಾಳೆಯಿಂದ. ರಮ್ಯಾ. ಹಾಂ ಅತ್ತೆ, ನೆನೆ ಮಾಡಿದಲ್ಲಮ್ಮ ಕಾಫಿ, ಆ ಥರ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಂದ್ಕೊಡಮ್ಮ, ತುಂಬ ಚೆನ್ನಾಗಿತ್ತು. ಸರಿ ಅತ್ತೆ, ಆಯಿತು, ಮಾಡ್ಕೊಂಡು ಬರ್ತೀನಿ. ಅಕ್ಕ, ನಂಗೆ ಕಾಫಿ ಮಾಡೋದು ಹೇಳ್ಕೊಡಿ. ಅತ್ತೆ ಕಾಫಿ ಬೇಕಂತೆ, ನಂಗೆ ಮಾಡೋಕ್ಕೆ ಬರಲ್ಲ. ಅಯ್ಯೋ ಇಲ್ಲಮ್ಮ, ನಂಗೆ ಎಲ್ಲಿ ಕಾಫಿ ಮಾಡೋಕ್ಕೆ ಬರುತ್ತೆ, ಕಲ್ಗಚ್ತಾರ ನಾನು ಕಾಫಿ ಮಾಡೋದು. ನಾನು ಹೋಗ್ತೀನಿ, ನೀನು ಮಾಡಿಕೊಡು ನಿಮ್ಮ ಅತ್ತೆಗೆ. ಅತ್ತೆ, ನಿಮ್ಮ ಚಿಕ್ಕ ಸೊಸೆ ಹೆಂಗೆ ಕಾಫಿ ಮಾಡ್ತಾ ಇದ್ದಾಳೆ ಅಂತ ಹೋಗಿ ನೋಡಿ ಸ್ವಲ್ಪ. ಅದು ನೋಡೋದೆ, ನೋಡಿ ಚೆನ್ನಾಗೇ ಕಾಫಿ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಹಾಂ, ಹೋಗಿ ನೋಡಿ. ಸರಿ ಆಯಿತು ಬಿಡು, ನೋಡ್ತೀನಿ. ನನ್ನ ಸೊಸೆ ಚೆನ್ನಾಗೇ ಕಾಫಿ ಮಾಡ್ತಾಳೆ, ಅವಳು ಏನು ನಿಂತಾರನಾ? ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ, ಈಗ ಮಿಕ್ಸ್ ಆರಂಭಿಸಿ. ಅತ್ತೆ ಕಾಫಿ ರೆಡಿ ಅತ್ತೆ, ತಗೊಳ್ಳಿ. ಕಾಫಿನಾ? ಅಯ್ಯೋ ಮರ್ತೇ ಬಿಟ್ಟಿದ್ದೆ ಕಣಮ್ಮ, ನಾನು ಇವತ್ತು ಸೋಮವಾರ ಅಲ್ವಾ, ಫುಲ್ ದಿನ ಉಪವಾಸ. ನಾನು ನೀರು ಕುಡಿಯಲ್ಲ ನೋಡು. ನಾನು ಮರ್ತೇ ಹೋಗ್ಬಿಟ್ಟು ನಿನಗೆ ಕಾಫಿ ಮಾಡೋಕೆ ಹೇಳಿದೆ. ಆ ಕಾಫಿ ನೀನೇ ಕುಡ್ಕೊಬಿಡು, ನಾನು ಇನ್ನೊಂದು ದಿನ ಕೇಳ್ದಾಗ ಮಾಡಿಕೊಡುವಂತೆ, ಆಯಿತಾ? ಸರಿ ಅತ್ತೆ, ಆಯಿತು.